ಮನವು ನೀನು ಮಾನ ಪ್ರಾಣ ಸಮರ್ಥವು ನೀ ಕೃಷ್ಣ ಕೃಷ್ಣ ಮನವು ನೀನು ಮಾನ ಪ್ರಾಣ ಸಮರ್ಥವು ನೀ ಎದುರು ತೆನ್ನ ಕೇಶರಾಶಿ ಧರುಳ ಹೃದಯ ಭಕ್ತವೇ ನಾರಿವೇ ಶ್ರಮತಾಳಿ ಸಾರು ತೆರಳ ರಂಗಕ್ಕೆ ಸಂಧಿಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಸಂಧಿಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಪರಮಾತ್ಮ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳೆ ಕೊಡು ಎನಗಮಯವ ಓ ದೀನ ಬಾಂಧವ ನಾಲಲಯ ಸಿಂಧು. ಪರಮಾತ್ಮ ವಾಸುದೇವ ಎಲ್ಲಿರುವೆ ತಂದೆ, ಬೇಗ ಬಂದು ನನ್ನನ್ನು ಕಾಪಾಡಬಾರದೆ? ದೇವಿ, ಏನಿದು ವ್ಯಸನದಿಂದಿರುವೆಯಲ್ಲ, ಕಾರಣವೇನು? ನಿಮ್ಮಂತಹ ಪತಿಗಳನ್ನು ಪಡೆದ ಮೇಲೆ ವ್ಯತಿಯಿಲ್ಲದೆ ಇನ್ನೇನು ಪ್ರಾಣೇಶ್ವರ? ಆಚಾರಿ, ಸಾಕು ನಿಲ್ಲಿಸು ನಿನ್ನ ಬೆರುನುಡಿಗಳನ್ನು. ಆವತಾಪದೀನೊಂದು ಕಣ್ಣೀರ ಕರೆಯುತ್ತಿರುವೆ ಕಾಂತೆ. ಪಾಂಡವರ ಪಟ್ಟ ಮಹಿಷಿ ಭೀಮನ್ ಮನೋನ್ಮಯಿ ವಾಸುದೇವನ ಸೊರೆಯು ನಮಗಿರಲು, ವಾಸುದೇವನ ಸೊರೆಯು ನಮಗಿರಲು ಬಂದುದಾವುದೋ ಕೊರತೆ. ಪರಮ ವಿಕ್ರಮದಿ ಪರಿಹರಿಸದಿರ್ಮನೆ ಈ ಪ್ರಚಂಡ ಕಲಿ ಭೀಮಾ. ನಂದಿನಿ ಅಧೇಗೆ ಚಿಂತಿವೆ ಧ್ರುವದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿವೆ ಧ್ರುವದ ನಂದಿನಿ. ದುರದೆ ದುರುಳ ಕುರುಪತೆಯ ಕೊಡೆ ಮುರುವೆ ಮುದದಿಂದ ಮುರುವೆ ಮುದದಿಂದ ಕಡುಮದೊಂದರವರನ್ನು ವಧಿಸದೆ ಬಿಡೆ ದೂರದಲ್ಲಿ. ಕಡುಮದೊಂದರವರನ್ನು ವಧಿಸದೆ ಬಿಡೆ ದೂರದಲ್ಲಿ ಕೊಡೆ ಕಟ್ಟಿ ಕುಡಿ ಕೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಕೊಡೆ ಕಟ್ಟಿ ಕುಡಿ ಕೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿವೆ ಧ್ರುವದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಏಕೆ ಚಿಂತಿವೆ ಧ್ರುವದ ನಂದಿನಿ. ವಿಪಿನ ವಾಸ ಪವನೆಯ ಮರೆವಿನೆ ನಾ
ಹಿಂದೆ ನಿನಗೊದ ಇದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕೋಪೋಡಿದವರಾರು ಈ ಭೀಮಸೇನನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತನಾಡಬಾರದೆಂದು ನಾವು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಡಿಗಳೆಂದು ಭಾವಿಸಿದೆಯ? ಪಾಂಚಾಲಿ, ಸಪ್ತ ದೀಪವೇ ವ್ಯರ್ಥವಾದರೂ ಸರಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿ, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳ ಗತಿಯು ಇನ್ನು ಮುಂದಾದರೂ ಸರಿ, ಈ ಭೂಮಿಯ ತಲೆ ಕೆಳಕಾದರೂ ಸರಿ, ಈ ಭೀಮಸೇನನು ಮಾಡಿದ ಪ್ರತಿಜ್ಞೆಯು ಅವರೆಂದಿಗೂ ಬದಲಾಗದು. ಒಂದು ವೇಳೆ ನನ್ನ ಸಹೋದರರು ಅಗ್ರಜನ ಮೋದಿನಂತೆ ನಡೆಯುವುದಾದರೆ ಈಗಲೇನು ಧರಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಕುರುಕುಲಾದವರನ್ನು ಕಳಗಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡೇ ಬರಬೇಕು. ನೀವಲ್ಲವೇ ಪುರುಷರಿಗೆಲ್ಲ ವೀರಾದಿ ವೀರರು? ಸಾಕು ಸಾಕು ನಿನ್ನ ಹೊಗಳಿಕೆಯ ಮಾತುಗಳು. ಎಂದಿಗೆ ರಣರಂಗದ ಮಧ್ಯದಲ್ಲಿ ಎದ್ದು ಆ ದುರುಳ ದುಶ್ಯಾಸನ ವಕ್ತದಳವನ್ನು ಒಗೆದು, ಓ ದರ್ಪಿತ ದುರ್ಯೋಧನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿಂದ ಒದ್ದು 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 ಪುಡಿ ಪುಡಿ ಮಾಡಿ ಎಂದಿಗೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನೋ ಅಂದು ನನ್ನನ್ನು ಹೊಗಳು. ಅದುವರೆವಿಗೂ ಈ ನಿನ್ನ ಹೊಗಳಿಕೆಯ ಮಾತುಗಳು ಅನಾವಶ್ಯಕ ದೇವಿ, ಅನಾವಶ್ಯಕ. ಧನ್ಯರಾದೆವೋ ನಾವು ಮಾನ್ಯರನ್ನು ಕಾಯಯ್ಯ. ಧನ್ಯರಾದೆವೋ ನಾವು ಮಾನ್ಯರನ್ನು ಕಾಯಯ್ಯ. ಇಂದು ನಾ ಬೇಡುವೆನು ಕರುಣಿಸೆ ಕಾಯೋ. ಕೃಷ್ಣ ಕೃಷ್ಣ ಹನ್ನೆರಡು ವರುಷಗಳು ವನವಾಸವನು ಮುಗಿಸಿ ಹನ್ನೆರಡು ವರುಷಗಳು ವನವಾಸವನು ಮುಗಿಸಿ ಅಜ್ಞಾತವಾಸವನು ಅಜ್ಞಾತವಾಸವನು ಭಗ್ನ ಮಾಡಿದೆವಯ್ಯ. ಧನ್ಯರಾದೆವೋ ನಾವು ಮಾನ್ಯರನ್ನು ಕಾಯಯ್ಯ. ಇಂದು ನಾ ಬೇಡುವೆನು ಕರುಣಿಸೆ ಕಾಯೋ.
ಅನ್ಯಾರ ಮನೆಯಲ್ಲಿ ದಾಸತ್ವವ ಮುಗಿಸಿ ಧನ್ಯರಾದೆವು ನಾವು ಮಾನ್ಯರನ್ನು ಕಾಯಯ್ಯ. ಇಂದು ನಾ ಬೇಡುವೆನು ಕರುಣಿಸೆ ಕಾಯೋ. ಕೃಷ್ಣ ಸಹೋದರಾದ ಭೀಮಾರ್ಜುನರೇ, ಕೌರವನ ಕಪಟ ದ್ಯೂತದಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿದವು. ಆದರೆ ನ್ಯಾಯವಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಶಾಂತಿ ಮತ್ತು ಸಹನೆಯಿಂದ ಪಡೆಯಬೇಕೆಂಬುದೇ ನನ್ನ ಅಭಿಮತ. ಇದಕ್ಕೆ ತಮ್ಮಗಳ ಅಭಿಪ್ರಾಯವೇನು? ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳ ನಿಮ್ಮ ಆಜ್ಞೆಗೆ ಪ್ರತಿ ಉತ್ತರ ನುಡಿದೆ ಎಂದು ಭಾವಿಸಬೇಡಿ. ವಂಚಕರ ಸತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಮನಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸಾಲಾಗಿ ನಿಂತಿದೆ. ಸಪ್ತದೀಪೋದ್ಧಾರ ನಮೋ ಮಾರ್ಗವೇ ಚಲಿಸಬಹುದು. ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ಮಾತ್ರ ತಲೆ ಎತ್ತಲು ಬಿಡುವುದಿಲ್ಲ. ದುಷ್ಟ ಕೌರವರ ಶತರುಂಡ ಮುಂಡಗಳ ಭುವನ ಗರ್ಭದಿ ಶತ್ರುಧ್ವಂಸ ಪಾಂಡವ ಪತ್ನಿಯ ಅನರ್ಥಗೈದ ದುಶ್ಯಾಸನಯದ ಬಗೆಯದೆ ತೊಟ್ಟಿದ ಕುರುಪತನ ಸತ್ಯ ಕಲಿಭೀಮನ ಪಂಥವ ಹಿಡದೆ ಸೋದಿಪೇ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣ ಗತೆ ಗತಿಸ ವಿರೋಧ ಅಗ್ರಜೋ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣ ಗತೆ ಗತಿಸ ವಿರೋಧ ಸರ್ಪ ಗರ್ವ ತುಳಿದ ಬಡರಭಸ ಗರ್ವ ತುಳಿದ ಬಡರ ಬಸ ಹೆಣ್ಣಿನಿಂದ ಜಲದಂಗ ಪ್ರತಾಪ ಹೆಣ್ಣಿನಿಂದ ಜಲದಂಗ ಪ್ರತಾಪ ಧನ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣ ಗದೆ ಗತಿಸ ವಿರೋಧ. ದುಷ್ಟ ಧೋರಿತ ಮದ ಅಟ್ಟಹಾಸ ಕುರು ರಕ್ತ ಹರಿಸ ಬಿಡ ಭೀಕರ ಪಂಥ ದೇವಿ ದುಷ್ಟ ಧೂರಿತ ಮದ ಹೊಟ್ಟ ಹೋಸ ಗುರು ರಕ್ತ ಹರಿಸ ಬಿಡ ಭೀಕರ ಪಂಥ ಮೃತ್ಯು ರೂಪ ಭೂಮಂಡಲ ನಡಗಿಸೆ ಮೃತ್ಯು ರೂಪ ಭೂಮಂಡಲ ನಡಗಿಸೆ ಗುರುಳರಾದ ಮರ ಶಿರಗಳ ತೋರಣ ರಣ ಪ್ರಚಂಡ ಬಲ ಭೀಮ ಪರೋಕ್ರಮ ಶತ್ರು ಹರಣ ಗತೆ ಗತಿಸ ವಿರೋಧ ಶತ್ರು ಹರಣ ಗತೆ ಗತಿಸ ವಿರೋಧ ಶತ್ರು ಹರಣ ಗತೆ ಗತಿಸ ವಿರೋಧ. ಅಗ್ರಜ, ಭರತ ವಂಶದಲ್ಲಿ ತನ್ನ ಸಮಾನರು ಯಾರು ಇಲ್ಲವೆಂದು ಎಕ್ಕಿದ ತುಚ್ಛ ಮಾನವರ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಈ ಪಾಂಡವರೇನು ಬಲಹೀನರಲ್ಲ. ಅವರಂತಹ ಛಲವಂತರೇ ಆಗಿದ್ದರೆ ಕೋಟ್ಯಾಧಿಕ್ಯರಾಗಿ ನಿಲ್ಲಲಿ. ಪಣತೊಟ್ಟು ಕೋಟ್ಯಾಧಿಕ್ಯರಾಗಿ ನಿಲ್ಲಲಿ. ದುರುಳ ಕೌರವನ 99 ಮಂದಿ ಸಹೋದರ ರಕ್ತವನ್ನು ಕಾಲುವೆಯ ಬಾದಿಯಾಗಿ ಹರಿಸಿಬಿಡುತ್ತೇನೆ.
ಅರ್ಜುನ, ನಿನ್ನ ಅಭಿಪ್ರಾಯವೇನು? ಅಣ್ಣ, ಧರ್ಮ ಮಾರ್ಗ ತತ್ಪರರಾದ ತಮ್ಮಾಜ್ಞೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಆದರೂ ಆ ಕಳ ವಿರೋಧಿಗಳ ಕೃತಕ ದಳಗಳನ್ನು ಛೇದಿಸದೇ ಬಿಡುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶವಾದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಹತಾಶರಾಗಬೇಡಿ ಸಹೋದರರೇ. ಸಹಸ್ರ ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲವು ವ್ಯರ್ಥವಾದರೆ ಅದನ್ನು ಪಡೆಯಲು ಯುಗ ಯುಗಗಳೇ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಮಗುಳಿದಿರುವುದು ಸಹನೆ ಮತ್ತು ಶಾಂತಿ. ಶಾಂತಿ ಶಾಂತಿ ಶಾಂತಿ. ಇನ್ನ ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಉಚಿತದನ ಭ್ರಾಂತಿ? ಹೊರಗಿನ ಮನೆಯಲ್ಲಿ ನಮ್ಮನ್ನು ಸಜೀವವಾಗಿ ಸುಡಲು ಯತ್ನಿಸಿದಾಗಲೂ ನಿಮಗೆ ಶಾಂತಿ. ನೆರೆದ ಸಭಾ ಮಧ್ಯದಲ್ಲಿ ಸಹೋದರರ ಪತ್ನಿ ಎಂಬುದನ್ನೇ ಮರೆತು ದ್ರೌಪದಿ ಬಾ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದ ಆಗಲೂ ನಿಮಗೆ ಶಾಂತಿ. ದರ್ಪದ ಗುಡಿಗೆ ತೊಳೆದು ಬಂಡತನದ ಷಂಡರನ್ನು ತೊಳೆದು ಮುಷ್ಟಿ ಮಾತ್ರದಿಂದಲೇ ಮೂಜಗವನ್ನೇ ಜಯಿಸಬಲ್ಲ ಸಿಂಹ ಬಾಹುಬಲವುಳ್ಳ ಈ ಪಾಂಡವರು ದಾಯಾದಿಗಳಾದ ಪುಣ್ಯ ಕೌರವರ ಶತಚಿನ್ನ ಬಿನ್ನೋಜಿನೇಹಗಳನ್ನು ಈಡಾರದೆ ಬಿಡುವುದಿಲ್ಲ. ಅಗ್ರಜ, ಪಾಂಡವರ ಕುಲದ ಮಾನ ಮಣ್ಣು ಪಾಲಾಗುವ ಮೊದಲು ಭಯಂಕರವಾದ ಯುದ್ಧ, ಘೋರವಾದ ಸಮರ. ಇದುವರೆವಿಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ಅವನಿನ್ನು ಸಹಿಸುವುದಿಲ್ಲ. ಹೀಗೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಭರತ ಭೂಮಾತೆಯನ್ನು ರಕ್ತದ ಕಡಲಿನಲ್ಲಿ ಮೊಳಗಿಸಲಿ? ನನಗೊಂದು ತೋಚದಂತಾಗಿದೆ. ಕೃಷ್ಣ ಪರಮಾತ್ಮ ದೀನ ದಯಾನಿಧಿ, ದರ್ಶನ ತೋರಬಾರದೆ? ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರತ್ಯಕ್ಷನಾದ ಪುರುಷೋತ್ತಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ವಾಸುದೇವ, ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ನಮ್ಮ ಮೇಲೆ ಕರುಣೆ ತೋರಿ ದರ್ಶನವಿದ್ದೆಯ. ನಮ್ಮ ಮೇಲೆ ನೀವಿಟ್ಟಿರುವ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ನಿನ್ನ ಹೊಗಳಿಕೆಯ ಮಾತುಗಳು ಆಗಿರಲಿ. ನ್ಯಾಯವಾಗಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಪರಮಾತ್ಮ, ಧರ್ಮನಂದನ, ಸಮರವನ್ನೊಲ್ಲೆನಯ್ಯ ಸಿರಿ ಸಂಪದದಾಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯನ್ನು ವೀಕ್ಷಿಸೆ ಸಹಿಪೆದೆ ಮನದಿ ತೆರಳು ಸಂದಿಗೆ ಆಪದ್ ಬಂಧುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ
ಅಸಮತವೆನಗೆ ಪರಮಾತ್ಮ ಕಾಳಗೈಯುವುದು ಅಸಮತವೆನಗೆ ಕಾಣಿಸಬೇಡಿನ್ನು ಬೇಡುವೆ ದೇವಾ ಪರಮಾತ್ಮ ಕಾಣಿಸಬೇಡಿನ್ನು ಬೇಡುವೆ ದೇವಾ ಶಾಂತಿಗಿಂದಲಿ ರಾಜ್ಯವ ಪಡೆವ ಪರಮಾತ್ಮ ಶಾಂತಿಯಿಂದಲಿ ರಾಜ್ಯವ ಪಡೆವ ಅಂಧವ ಮಾಡಿನ್ನು ಬೇಡುವೆ ದೇವಾ ಅಂಧವ ಮಾಡಿಂದು ಬೇಡುವೆ ದೇವಾ ಸಮರದಿಂದೊದಗುವ ಪಾಪವು ಬೇಡ ಮಗೆ ಪರಮಾತ್ಮ ಸಮರದಿಂದೊದಗುವ ಪಾಪವು ಬೇಡ ಮಗೆ ಕದನವು ಬೇಡವೋ ದೇವಾ ದೇವಾ ಕದನವು ಬೇಡವೋ ದೇವಾ 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 ಪರಮಾತ್ಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಅಪಾರವಾದ ಬಂಧು ಬಾಂಧವರನ್ನ ಪ್ರಜಾಕೋಟಿಯನ್ನ ಯುದ್ಧವೆಂಬ ಮಾರಿಗೆ ತುತ್ತಾಗಿಸಿ ಕಲುಷಿತಗೊಂಡಿರುವ ಭರತ ಮಾತೆಯ ಶಿರದಲ್ಲಿ ಹೆಪ್ಪು ಕಟ್ಟಿರುವ ರಕ್ತದ ಕಲೆಯನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳಿ ಕೃಷ್ಣ, ನೀನೇ ಹೇಳು. ಅಂದರೆ ಉಭಯ ಪಕ್ಷದವರು ಶಾಂತಿಯಿಂದ ಬಾಳುವುದು ಕ್ಷೇಮವಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ ಪರಮಾತ್ಮ, ನೀವೇ ರಾಯಭಾರಿಯಾಗಿ ಕೌರವನ ಬಳಿಗೆ ಹೋಗಿ ಸಂಧಾನವನ್ನು ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದೆ. ಆದರೆ ಏನು ಮಾಡುವುದು, ಯುದ್ಧ ನಡೆದುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವೇ, ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತವೇ ಕೃಷ್ಣ. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಕಟ್ಟು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ರಾತ್ರು ಎಂಬ ಮಮಕಾರದ ಪಾಶ ನಮ್ಮನ್ನು ಬಂಧಿಸಿದೆ. ಛೇ ಛೇ, ಧಿಕ್ಕಾರವಿರಲಿ ಏಡಿ ಜನ್ಮ. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಳ್ಳುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಪಾಲಿನ ಇಷ್ಟ ದೈವಗಳಾದವು. ಅವೆಲ್ಲವನ್ನು ಹಿಮ್ಮೆಟ್ಟಿಸಿ ಮುಂಬರಲು ಪ್ರಯತ್ನಿಸಿದರೆ ಅಗ್ರಜನೆಂಬ ಮಮಕಾರವೂ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಉಡಬೇಕು ನಮ್ಮ ಈ ಹೇಡಿ ಜನ್ಮವನ್ನ. ಅರ್ಜುನ, ನೀನೂ ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಮಹಾಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರಿ ನಡೆಯುವಂತಿಲ್ಲ.
ತಂಗಿ, ಅಣ್ಣ. ದೃಪದ ನರೇಂದ್ರ ನಂದಿನಿ, ಹೇಕಮ್ಮ ಖಿನ್ನಳಾಗಿರುವೆ? ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವೇನಮ್ಮ? ಅದೇಗೆ ಸಮ್ಮತವಾದಿತಣ್ಣ. ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿರೆ ಏಕೋ ತೋರದಿರೆ ಏಕೋ ನೀ ಕರುಣಾ ಕೃಷ್ಣ ಕೃಷ್ಣ ಅಣ್ಣ. ಇಲ್ಲವೇನ ತಂಗಿ? मेरे धास भांगड़ने दुर्ल गुरुराजगरु मेरे धास भांगड़ने दुर्ल गुरुराजगरु पंजರದ ಗಿಳಿಯನು ಕಂಡ ಕೆಂಡಾಕ್ಷ ಗಿಡುಗನ ಹಾಗೆ ಅಣ್ಣ. ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡುಗನ ಹಾಗೆ ಹುಲಿಗೆಯನು ಹುಲ್ಲೆಯ ಮರಿಯ ಕೊಲ್ಲ ಸರಿಯನ್ನ ಕಾಡಿದರು ಹುಲಿಗೆಯನು ಹುಲ್ಲೆಯ ಮರಿಯ ಕೊಲ್ಲ ಸರಿಯನ್ನ ಕಾಡಿದರು मेरे धास भांगड़ने ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆರು ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆರು ಕರತಟ್ಟಿ ಕೇಕೆಯನ್ನೆರೆದು ತುರುವಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕರತಟ್ಟಿ ಕೇಕೆಯನ್ನೆರೆದು ತುರುವಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕೆತ್ತನೆಯ ಶಿಲೆಯಂತೆಲ್ಲ ಬೆತ್ತಲೆಯ ಮಾಡಲೆತ್ತಿಸಿದರು. ಅಲ್ಲೋ ಇಲ್ಲವೇನಮ್ಮ? ಕೆತ್ತನೆಯ ಶಿಲೆಯಂತೆಲ್ಲ ಬೆತ್ತಲೆಯ ಮಾಡಲೆತ್ತಿಸಿದರು. मेरे दास भांगड़ने जनार्दना ವೇಣುಲೀಲಾ ಪ್ರವೀಣ ಕೃಷ್ಣ ಅಣ್ಣ. ಇವರ ಸಮ್ಮತವು ನನ್ನ ಸಮ್ಮತ ಹೇಗಾದಿತ್ತಣ್ಣ? ಧರ್ಮ ಅಧರ್ಮವೆಂದು ಹಂಬಲಿಸುತ್ತ ಪತ್ನಿಯನ್ನೇ ಜೂಜಿನಲ್ಲಿ ಪಣವಾಗಿಟ್ಟು ಸೋತ ಮಹಾಪ್ರಭುಗಳಿವರು. ಇವರ ಸಮ್ಮತವು ಲೋಕ ಸಮ್ಮತ ಹಾಗೂ ಧರ್ಮ ಸಮ್ಮತವೇ? ಛೀ!
ಏನು ಬಂಡಿ ಬಂಡಿ ಅನ್ನವನ್ನು ತಿಂದು ಬಕಾಸುರನೆ ಕೊಂದ ಮಹಾ ದೂತಂಡಿ. ನಿಮಗೇಕೆ ಬೇಕು ಈ ಗದಾದಂಡ? ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಪಕ್ಕಕ್ಕೆ ಬಿಸಿಟು ಕೈಗೆ ಸೌಟು ಸೌಟು ಹಿಡಿದುಕೊಳ್ಳಿ. ಈ ಪೌರುಷ ಅಲ್ಲಿಯಲ್ಲಿ ಹೋಗಿತ್ತು. ಛೀ! ಇನ್ನು ಪಾರ್ಥ, ಕಿರೀಟಿ, ಪಾಲ್ಗುಣ, ಸವ್ಯಸಾಚಿ, ಶ್ವೇತವಾಹನ, ದಶನಾಮಾವಳಿ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮಿ. ಇನ್ನು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನಪುಂಸಕ ವೇಷವನ್ನು ಧರಿಸಿ ಕೈಗೆ ಬಳೆಯನ್ನು ತೊಡಿಸಿಕೊಂಡು ತೈ ತಕ ತೈ ಎಂದು ನಾಟ್ಯ ಕಲಿಸುವುದರಲ್ಲಿ ಮಹಾಪ್ರವೀಣನು. ಇದನ್ನು ಪಕ್ಕಕ್ಕೆ ಬಿಸಿಟು ಕೈಗೆ ಬಳೆಯನ್ನು ತೊಟ್ಟಿಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ಇವರ ಜನ್ಮಗಳಾದರೂ ಏತಕ್ಕಾಗಿ ಬೇಕು? ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ದುರುಳ ದುಶಾಸನನ ದುರುಳ ದುಶಾಸನನು ಸೀರೆಯ ಸೆಳೆವಾಗ ಪ್ರಾಣೇಶ್ವರ. ದುರುಳ ದುಶಾಸನನು ಸೀರೆಯ ಸೆಳೆವಾಗ ಮಾಡಿದ ಬಂಧವ ಮರೆತಿರೆ ನೀನು. ಪ್ರಾಣೇಶ್ವರ, ಮಾಡಿದ ಬಂಧವ ಮರೆತಿರೆ ನೀನು. ನಿಮ್ಮಯ ಬಾಳೆ ತಗೆ. ಪ್ರಾಣೇಶ್ವರ, ನಾಚಿಕೆ ಆಗುತ್ತಲ್ವೇನು? ವೈರಿಕರ್ಣನ ಶಿರವ ಹರಗಿರಿಸುವೆ ಎಂದು. ಪ್ರಾಣೇಶ್ವರ, ವೈರಿಕರ್ಣನ ಶಿರವ ಹರಗಿರಿಸುವೆ ಎಂದು. ವೈರಿಕರ್ಣನ ಶಿರವ ಹರಗಿರಿಸುವೆ ಎಂದು. ಪ್ರಾಣೇಶ್ವರ, ವೈರಿಕರ್ಣನ ಶಿರವ ಹರಗಿರಿಸುವೆ ಎಂದು. ಪ್ರಾಣೇಶ್ವರ, ವೈರಿಕರ್ಣನ ಶಿರವ ಹರಗಿರಿಸುವೆ ಎಂದು. ಮಾಡಿದ ಬಂಧವ ಮರೆತಿರೆ ನೀನು. ಮಾಡಿದ ಬಂಧವ ಮರೆತಿರೆ ನೀನು. ಪ್ರಾಣೇಶ್ವರ, ಪಾಂಚಾಲಿ, ಆಹಾಹಾ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ಇವರಿಂದಾಗದ ಕಾರ್ಯವನ್ನು ನಾನೇ ಮಾಡಿ ಮುಗಿಸುತ್ತೇನಣ್ಣ. ಆ ಕುರುವಂಶವನ್ನು ಪ್ರವೇಶಿಸಿ ಕುರುವಂಶವನ್ನೆಲ್ಲ ನಾಶ ಮಾಡಿ ಅವರ ಬಿಸಿ ರಕ್ತದಿಂದ ನನ್ನ ಬಿಸಿದ ಮುಡಿಯನ್ನು ಕಟ್ಟಿಕೊಳ್ಳುವೆನು. ಇಲ್ಲವಾದಲ್ಲಿ ಅಗ್ನಿಯಲ್ಲಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡುವೆನಣ್ಣ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದಾದರೆ ಈ ದ್ರೌಪದಿ ಅಭಿಪ್ರಾಯವೇ ಒಂದಾಯಿತಲ್ಲ. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಹೀಗಾಗಿತ್ತೆಂದು ಹೇಳಿದನಷ್ಟೇ. ಇವಳು ಹೇಳಿದನ್ನು ನೀ ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಪಾಲಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಈಕೆಯ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಯಾವ ಸಂಬಂಧವೂ ಇಲ್ಲ? ಹಬ್ಬ, ಯಾವ ಸಂಬಂಧವೂ ಇಲ್ಲದೆ ಎಂದು ತುಂಬಿದ ಕುರುಸಭೆಯಲ್ಲಿ ಬಂಡ
ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಮೋ ಗನಗದಾ ದಂಡದಿ ಪಾಪಿ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ಮಲಗಿ ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ ಹೊರಗಲಿ ನಿನ್ನ ಮುಖದ ಕಂಠದ ಕರಳಿರುವ ಬಿರುಡಿ ಕೆಚ್ಚದರು ಭೀಮನ ಕೆಚ್ಚದೆಯ ರೋಣಿ ಕಣ್ಣೀರು ಆ? ಕಣ್ಣೀರ ಕರೆಯದಿರು ಅಲ್ಲವೇ ಈ ನಿನ್ನ ಒಂದನೆಯ ಕಣ್ಣೀರ ಬದಲಾಗಿ ಹಾಗೆಯ ಹೆಂಡತಿಯರ ಕಣ್ಣಲ್ಲಿ ಶತ ಸಹಸ್ರಾರು ಮಿಡಿ ಕಂಬನಿಯನ್ನೇ ಕರೆತರುವೆ ಕಾಲ ಆ ಕಾಲದ ಗೌರವದ ಬೆಂಬಲವಾಗಿ ನಿಲ್ಲಲಿ ಅದಕ್ಕೆ ಗುರು ಸಮುದ್ರವ ಎಳೆ ತರುವೆನು ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲು ಹೊಡೆಗುಟ್ಟಿ ಪಾದಕ್ಕೆ ದುರ್ಯೋಧನ ಹೊಡೆಯ ನೃಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ ಹೊಡೆದಿರು ನೀವೆದೆಯ ಓ ನರಕಮರ್ಧನ ಭೀಮಸೇನ ಕೇಳೆನ್ನ ನುಡಿಯೋ ನೋಡ ನಡಗೆ ನಡಗೆ ಚಲುರಲಿ ಈ ಭೂಮಿ ಗುಡುಗಿ ಗುಡುಗಿ ಬೀಳಲಿ ಕೊಕ್ಕಿನ ಪಥದಲ್ಲಿ ಸಪ್ತ ಸಾಗರವೇ ಭಾರಯಲಿ ದೇವ ನೋಡ ನಡಗೆ ನಡಗೆ ಚದುರಲಿ ಈ ಭೂಮಿ ಗುಡುಗಿ ಗುಡುಗಿ ಬೀಳಲಿ ಕೊಕ್ಕಿನ ಪಥದಲ್ಲಿ ಸಪ್ತ ಸಾಗರವೇ ಭಾರಯಲಿ ಕುರುವರ ಶಿರವನ್ನು ತಡೆಯದ ಬಿಡನ ದೇವ ಕುರುವರ ಶಿರವನ್ನು ತಡೆಯದ ಬಿಡನ ಕರದಿ ಗಂಧದಲ್ಲಿ ಮಡಗೆ ವಿಜಯವ ಕರದಿ ಗಂಧದಲ್ಲಿ ಮಡಗೆ ವಿಜಯವ ಕುರುಕುಲವ ಕಡಿದಿಡುವೆ ಕುರುಕುಲವ ಕಡಿದಿಡುವೆ ಕುರುಳ ಕೌರವನ ಪರಿಪರಿ ವಿಧದಲ್ಲಿ ಕುರುಳ ಕೌರವನ ಪರಿಪರಿ ವಿಧದಲ್ಲಿ ನೋಡ ನಡುಗೆ ನಡುಗೆ ಚದುರಲಿ ಈ ಭೂಮಿ ಗುಡಿಗೆ ಗುಡಿಗೆ ಬೆರೆಯಲಿ ಒಕ್ಕಿನ ಪಥದಲ್ಲಿ ಸಪ್ತ ಸಾಗರವೇ ಮಾರ್ಗರಲಿ ದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು ಹೌದು ಜನಾರ್ದನ, ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ದೇವ? ಪಾಲಾಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪದಾಸ್ತ್ರವಂ ವಿಧ ವಿಧಸ್ಥ ಪ್ರಯೋಗಗಳಿಂ ಗಳಿಸಿದನೆ ವಿಜಯನೆಂಬ ಪೆಸರಂ ಹರಿಗಳನ್ನು ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳನ್ನು ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರನು ಈ ಪರಿನೋಯಿಪುದು ತರವೆ ಧರ್ಮಜಗೆ ಕೃಷ್ಣ ಅಂದು ನಮಗೆ ಅಪಾರ ಕಷ್ಟ ನಷ್ಟಗಳುಂಟು ಮಾಡಿದ ಆ ಪಾಷಂಡಗಳಲ್ಲಿ ನಮಗೆ ಸಂಧಿಯೇ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ಭ್ರಾತೃವೆಂಬ ಮಮಕಾರದಿಂದ ಭೀಮಾರ್ಜುನರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯೂ ಅತಿ ದಗದಗನೆ ಉರಿಯಲಾರಂಭಿಸಿತು.
ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ಈ ರೀತಿ ಬಳಲುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ದೇವಕಿ ನಂದನ ದೇವ ಜನಾರ್ದನ. ಪರಮಾತ್ಮ, ದೇವಕಿ ನಂದನ ದೇವ ಜನಾರ್ದನ ತಮ್ಮ ಪಾದಗಳಿಗೆ ನಮಿಸಿ ಬೇಡುವೆನೋ. ಪರಮಾತ್ಮ, ತಮ್ಮ ಪಾದಗಳಿಗೆ ನಮಿಸಿ ಬೇಡುವೆನು. ಪರಮ ಕೃಪಾಳುವೆ ಪರಮ ಸಖ್ಯಾವನು. ಪರಮಾತ್ಮ, ಪರಮ ಕೃಪಾಳುವೆ ಗುರು ಪಾಂಡವರೊಳು ಪರಮ ಕೃಪಾಳುವೆ ಗುರು ಪಾಂಡವರೊಳು ಪರಮ ಸಖ್ಯಾವನು ವಿರಚಿಸಿ ಬರುವೆಯ. ಪರಮ ಸಖ್ಯಾವನು ವಿರಚಿಸಿ ಬರುವೆಯ. ದೇವಕಿ ನಂದನ ದೇವ ಜನಾರ್ದನ ತಮ್ಮ ಪಾದಗಳಿಗೆ ನಮಿಸಿ ಬೇಡುವೆನು. ಇಂದು ಕೌರವರೊಳು ಸಂಧಿಯ ವೇಳೆ. ಇಂದು ಕೌರವರೊಳು ಸಂಧಿಯ ಗೈದರೆ ಮುಂದೆ ನಾವೆಲ್ಲರೂ ಚಂದದಿ ಬಾಳ್ವೆವು. ಮುಂದೆ ನಾವೆಲ್ಲರೂ ಚಂದದಿ ಬಾಳ್ವೆವು. ದೇವಕಿ ನಂದನ ದೇವ ಜನಾರ್ದನ ತಮ್ಮ ಪಾದಗಳಿಗೆ ನಮಿಸಿ ಬೇಡುವೆನು. ಕೃಷ್ಣ, ಕೃಷ್ಣ, ಕೃಷ್ಣ. ಪರಮಾತ್ಮ, ಇದೊಂದು ಸಾರಿಯಾದರೂ ದುರ್ಯೋಧನನ ಬಳಿಗೆ ಹೋಗಿ ಸಂಧಾನವನ್ನು ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ಧರ್ಮನಂದನ, ನಿನ್ನ ಆತ್ಮ ತೃಪ್ತಿಗಾಗಿ ಆದರೂ ಈ ಸಂಧಿಯ ಪ್ರಸ್ತಾಪವು ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನಿ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ಸುದೆಯ ಕಣ್ಣೀರ ಕಾಲುವೆಯೂ ಬತ್ತಿ ಹೋಗಲೇಬೇಕು. ಇದರಿಂದ ಎಲ್ಲರಿಗೂ ಸೌಖ್ಯ. ಅದಕ್ಕಾಗಿಯೇ ನಾಳಿನ ಕುರುಸಭೆ. ಪರಮಾತ್ಮ, ನಿನ್ನ ಚಿತ್ತವಿದ್ದಂತಾಗಲಿ. ಧರ್ಮನಂದನ, ನೀನು ಮಾಡಿದ ಶಪಥವೇನಾಯಿತು? ನಿನ್ನ 99 ಮಂದಿ ಸಹೋದರರು ನಿರಾಹಾರದ ಕೊಂದರಲ್ಲ ಆ ದುರ್ಯೋಧನ. ಅವನ ಮೇಲೆ ನೀನು ಮಾಡಿದ ಪ್ರತೀಕಾರವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಆಶ್ವಾಸನೆಯನ್ನೇ ಹಲ್ಲಗಳೆಯುತ್ತಿರುವ ಅದಮ್ಮ ಮರುಳುಗಳೇ ಈ ಬಗೆಯ ಕುಹಕ ಕಂಠದ ಕರ್ಕಚಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ
ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾಸರ್ಯದ ಮಹಾ ನಿಪುಣ ಈ ಸೌಹಳ ರಾಜಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಎಲ್ಲವೋ ದುರ್ನಿತ ದುರ್ಜಾತ ದುರ್ಗುಣ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋಧಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಮರೆಸಿಕೊಂಡರೆ ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವು ಕದ ಕದ ಕದಲೆ ಕುದಿಯುತ್ತಿರುವುದು. ಪಾಪಿ ಸುಯೋಧನ, ಅಂದು ನೀನು ನನ್ನ ಸಹೋದರರಿಗೆ ದಿನಕ್ಕೊಂದು ಒಡಲೆ ನೀರು, ದಿನಕ್ಕೊಂದು ಹಿಡಿ ಅನ್ನವನ್ನು ಮಾತ್ರ ಕೊಡುತ್ತಿದ್ದೆ. ಆದರೆ ನನ್ನ ಸಹೋದರರು ಅದೆಲ್ಲವನ್ನು ನನಗಿತ್ತು. ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದ. ಆ ದಾರುಣ್ಯ ದೃಶ್ಯವು ನನ್ನ ಸ್ಮೃತಿಗಳಲ್ಲಿ ನಡೆಯದೆ ಉಳಿದು ನಿರಂತರ ಬಡಪಾಗ್ನಿ ಸ್ವಾಮಿಯಲ್ಲಿ ಸಿಲುಕಿ ನೊಂದು ಬೆಂದು ಬಳಲಿ ಕೃಶನಾಗಿದ್ದೆ. ಎಲ್ಲವೋ ಕೂಡ ಮಗನೇ ಕೇಳು. ನೀನು ಈ ನನ್ನ ದೇಹವನ್ನು ಅಣು 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 ಅಣುವಾಗಿ ತುಂಡರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು. ನನ್ನ ನುಡಿಗೆ ಬಿಡತಲವ, ಸೇಡಮ್ಮಿಗೆ ನನ್ನ ನುಡಿಗೆ ಬಿಡತಲವ. ಈ ನಿನ್ನ ಕುರುವಂಶದ ದಹನ ಹೇ ಪಾಪಿ, ಈ ನಿನ್ನ ಕುರುವಂಶದ ದಹನ ಏನಾದರೂ ಬಿಡದ. ಸೇಡಮ್ಮಿಗೆ ನನ್ನ ನುಡಿಗೆ ಬಿಡತಲವ. ಹೇಳಿ ಸಮಯರ ಕೊಂದಯ ದ್ರೋಹಿ, ಅನುದರ ಕೊಂದಯ ಪಾಪಿ, ಅಂದೇ ಶಕುನಿಯ ಶಪಥ ಪ್ರಕಾರ, ಅಂದೇ ಶಕುನಿಯ ಶಪಥ ಮತಾಂಡ. ಶಪಥ ಮಾಡಿ ಪೂರ್ಣೋತ್ಸವ ಗೈವೆ, ಶಪಥ ಮಾಡಿ ಪೂರ್ಣೋತ್ಸವ ಗೈವೆ. ಮಡಿದರಿಗೆ ಶಾಂತಿಯ ಸೇಡಮ್ಮ ಕಿಡಿಗಿ ನನ್ನ ನುಡಿ ಬಿಡತಲವ ಬಿಡತಲವ ಬಿಡಚಾಲವ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ವೇಷಕ್ಕೆ ವೇಷ ಎಂಬುದ ಹೊರತಾಗಿ ನನಗೆ ಮತ್ಯಾವ ಆಸೆ ಆಕಾಂಕ್ಷೆಗಳಿಸಲು ಅಸಾಧ್ಯ. ಸುಯೋಧನ, ಹೇ ಸುಯೋಧನ, ಸುಯೋಧನ, ದುಷ್ಟ ದುರ್ವಿಧಿಯ ಹೊಟ್ಟ ಹಾಸದಿಂದ ಬೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ನಿನ್ನಂತೆಯೇ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸೋಮಂತರಾದರಿಂದ ಓಲೈಸಿಕೊಂಡು ರಾಜ್ಯಭಾರವನ್ನು ಮಾಡಬಹುದಾಗಿತ್ತು.
ನನ್ನಲ್ಲಿದ್ದ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರದಂತೆ ತೂರಿ ಹೋದವು. ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆಯ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು. ಆದರೆ ನಿನ್ನಂತಹ ಕಪಟಿಯಾದ ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಹಡಿಗೂ ಹಡ್ಡದಾರಿಗೆ ಹಿಡಿದು ರಾಜ್ಯದಲ್ಲಿ ಅಶಾಂತಿ ಎಂಬ ಗಾಳಿಯನ್ನೆಬ್ಬಿಸಿ ಈ ನಿನ್ನ ಕುರು ಸಾಮ್ರಾಜ್ಯವನ್ನು ಕಲ್ಲೋಲ ಮಾಡಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿ ಈ ಕಪಟ ದೂತ ವಿದ್ಯ ವಿಚಾರದ ಈ ಶಕುನಿಗೆ ಎಲ್ಲಿಯ ಶಾಂತಿ, ಎಲ್ಲಿಯ ವಿಶ್ರಾಂತಿ? ಧಗಧಗ ನೆತ್ತಿದ ದೇಶಾಲೆ ದಯಿಸುತ್ತಿದ ಈ ಲೋಕಕರಾಳ. ಧಗಧಗ ನೆತ್ತಿದ ದೇಶಾಲೆ ದಯಿಸುತ್ತಿದ ಈ ಲೋಕಕರಾಳ. ಹರಡಿದಾಗ ವರ್ಣವೆಲ್ಲೆಲ್ಲ ಹೊಳೆಯುವುದಂತ ಕುರುವಂಶಜರು. ಹರಡಿದಾಗ ವರ್ಣವೆಲ್ಲೆಲ್ಲ ಹೊಳೆಯುವುದಂತ ಕುರುವಂಶಜರು. ಧಗಧಗ ನೆತ್ತಿದ ದೇಶಾಲೆ ದಯಿಸುತ್ತಿದ ಈ ಲೋಕಕರಾಳೆ. ಏ ಪಾಪಿ, ಬರಲಪ್ಪನೆ ಬಿಡಿದೀಗ ತೀರಿಸಲನು ಸಾಲವ ಬೇಗ. ಬರಲಪ್ಪನೆ ಉಳಿದೀಗ ತೀರಿಸಲು ಸಾಲವ ಬೇಗ. ಗಮ್ಮರವಾಯಿತು ಎನ್ನಯ ಸೇಡು ಗಮ್ಮರವಾಯಿತು ಎನ್ನಯ ಸೇಡು ಪ್ರಧಾನ ಬೆರೆಪಿದು ಕುರುಕುಲಕ್ಕೆ. ಧಗಧಗ ನೆತ್ತಿದ ದೇಶಾಜ್ವಾಲೆ ದಯಿಸೋದಿಲ್ಲ ಈ ಲೋಕಕರಾಳೆ. ತಿರುಪತಿ ನಮ್ಮನ್ನು ಮೋಸದಿ ತಂದು ಹಸ್ತಿನವತಿಯ ಸೆರೆಯಲ್ಲಿಟ್ಟು ಸುಯೋಧನ. ತಿರುಪತಿ ನಮ್ಮನ್ನು ಸೋಲಿಸಿ ತಂದು ಹಸ್ತಿನವತಿಯ ಸೆರೆಯಲ್ಲಿ ಅಣ್ಣ ತಮ್ಮನ್ನು ನಾವು ಒದಗಿತು ನಮಗೆ ಸೆರೆಮನೆ ತಾವು. ಅಣ್ಣ ತಮ್ಮಂದಿರು ಮೂವರು ನಾವು ಒದಗಿತು ನಮಗೆ ಸೆರೆಮನೆ ತಾವು. ಧಗಧಗ ನೆತ್ತಿದ ದೇಶಾಜ್ವಾಲೆ ದಯಿಸುತ್ತಿದ ಈ ಲೋಕಕರ. ಧಗಧಗ ಜಾಗ ಅಣ್ಣ ತಮ್ಮಂದಿರ ಹಾಕಂದರ ಹಡಬೇಡಿ ನನ್ನ ಹಕ್ಕಭಾಗ್ಯ ಸಹೋದರರೇ, ಹಡಬೇಡಿ. ದುರ್ಯೋಧನನ 99 ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮಗೆ ನಿರೋಧನವನ್ನು ಮಾಡಿಸುವೆನು. ಹೇ ಸುಯೋಧನ, ಈ ಶಕುನಿಯನ್ನು ನಿನ್ನ ಸೋದರ ಮಾವನೆಂದು ಬೆಪ್ಪೆ. ಏತನು ನಿನ್ನ ಸೋದರ ಮಾವನಲ್ಲವೋ? ನಿನ್ನ ಮತ್ತು ನಿನ್ನ ಸೋದರ ವಿನಾಶಕ್ಕೆ ಜಗನೇರು ಸರಿ, ಓ ಜನ್ಮ ಸರಿ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಬಳಲುತ್ತ ನಿನಗಾಗಿ ಒಂದು ತೊಟ್ಟು ಕಣ್ಣೀರಿಡುವವರಿಲ್ಲದಂತೆ ಮಾಡಿ ಹಿಡಿಯುವೆ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಭಾವ ನರಕದ ಮಾರ್ಗ ನಿನಗೆ ಶಕುನಿ. ಕೌರವೇಶ್ವರ, ನಿನಗೆ ಪರಮ ವೈರಿಗಳು ಪಾಂಡವರುಗಳಿದೆ. ಮತ್ತಿನ್ಯಾರಿಗಯ್ಯ? ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ?
ಜಯರಥ ಕುತವರ್ಮಾದಿಗಳು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಟರೆಂದು ಆ ದೂತರು ಸಮಾಚಾರವನ್ನು ತಂದಿರಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆಡ ತೋಳ್ಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಕೆಣಕಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸಯೂತ ಕಲಹ ಇದು ಉಚಿತವಾದ ಕಾರ್ಯವೇ ಮಾವ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನವನ ಮಾತುಗಳನ್ನು ತಿರಸ್ಕರಿಸಿದೆನು. ಗೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಗೌರವೇಶ್ವರ. ಹೋದರ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ವಿದುರನ ಮನೆಯೊಳ್ ಅದಮನೋ ತಿಂಡಿಯ ವಿದುರನ ಮನೆಯೊಳ್ ಅದಮನೋ ತಿಂಡಿಯ ಉದರದಿ ಮೋಜಿಸ್ ಉದದಿ ಮಾಡುವನಂತೆ ಉದರಂ ಮೋಜಿಸ್ ಉದದಿ ಮಾಡುವನಂತೆ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಗೈದ ಪರಿಯ ಎಲ್ಲವನ್ನು ನೋಡಿ ಅಗ್ರಜ ಗೈದ ಪರಿಯ ಎಲ್ಲವನ್ನು ನೋಡಿ ಇಲ್ಲದೆ ಮನಸ್ಸು ತಲಡಿ ಉದಣ್ಣ ಇಲ್ಲದೆ ಮನಸ್ಸು ತಲಡಿ ಉದಣ್ಣ ಅಣ್ಣನವನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಅಗ್ರಜ ಕೃಷ್ಣನ ಹಸ್ತಿನಾವತಿಗೆ ಬಂದಿರುವರಂತೆ. ನೋಡಿ ನಮ್ಮ ಪ್ರಾಂತ್ಯ ಕಾಲದಲ್ಲಿ ರೋಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಯಾರಿಗೆ ಶಾಂತಿ ಯಾರಿಗೆ ಸಂಧಾನ? ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಹೌದಣ್ಣ. ಹೋಗು ಸಹೋದರ, ಆತನ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು. ಎನ್ನೆಲ್ಲತಿ ಸತ್ಕಾರವನ್ನ ಆದರ್ಪಿತ ಗೋಪಾಲಕನು ನಮ್ಮ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನ ವಿದುರನ ಮನೆಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಹಾರವಣ್ಣ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತರ ಪರಾಧೀನನು ಇರಬಹುದು. ಆತನಿಗೆ ಆ ವಿದುರನಿಗಿದ್ದ ಮಹಾಭಕ್ತರು ಮತ್ಯಾರಿಗರು. ಈ ದಿನ ಭಕ್ತರ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಆಸ್ಥಾನಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗು ತಮ್ಮ. ಅತಿಥಿ ಸತ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡು. ನಾನು ಹೇಳುವ ಮಾತುಗಳು ನಿಮಗೀಗ ತಿಳಿಯುವುದಿಲ್ಲ, ಮುಂದಾದರೂ ನಿಮಗೆ ತಿಳಿಯುವುದು. ಮತಾಂತರ ನಿಮ್ಮ ಪಾಂಡವರ ಪದಾಮುರಿವೆ ನೀಕ್ಷಣ. ಮತಾಂತರ ನಿಮ್ಮ ಪಾಂಡು ಸುತರ ಪದಾಮುರಿವೆ ನೀಕ್ಷಣ. ಪದಾಮುರಿವೆ ನೀಕ್ಷಣ. ಪದಾಮುರಿವೆ ನೀಕ್ಷಣ. ಅದಮರನ್ನು ಪದದೊಳದು ವಿಧ ವಿಧದ ವಧಿಸುವೆ. ಅದಮರನ್ನು ಪದದೊಳದು ವಿಧ ವಿಧದ ವಧಿಸು. ಪದ ಮುರಿವೆ ನೀಕ್ಷಣ. ಪದ ಮುರಿವೆ ನೀಕ್ಷಣ. ಪದ ಮುರಿವೆ ನೀಕ್ಷಣ. ಸತ್ಕಾರ ಕೂಟವಂತೆ ಸತ್ಕಾರ ಕೂಟ. ಈ ಸತ್ಕಾರ ಕೂಟವು ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ದುಶ್ಯಾಸನ, ನೋಡಿದೆಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸಾಟಿಯಾಗಬಲ್ಲುದೆ. ಹೀಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ನಿರಾಕರಿಸುವುದೇ? ಗೌರವೇಶ್ವರ, ಕೃಷ್ಣನ ತಲೆ ಕೆಳಗು ವಿದ್ಯೆಗಳು ನಿನಗೆ ಇನ್ನೂ ತಿಳಿದಿಲ್ಲ ಕೌರವೇಶ್ವರ. ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮೂರಕ್ಕೂ ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ.
ಗೌರವೇಶ್ವರ, ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸಬೇಕು ಗೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನ ಮಾಡಲೆಂದು ಆತನು ಅವತರಿಸಿರುವುದು ಗೌರವೇಶ್ವರ. ಯಾರು ಆತನ ವೈರಾಗ್ಯ ಪ್ರದರ್ಶನಕ್ಕೆ ಮರಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಟ್ಟರು ಅಲ್ಲವಯ್ಯ. ಜರಾಸಂಧ ಶಿಶುಪಾಲದಗಳು ನಿನಗೆ ಎಂತಹ ಆತ್ಮೀಯರಾಗಿದ್ದರು. ನಿಜ ಮಾವ. ಅವರನ್ನು ಕಾರಣವಿಲ್ಲದೆ ಸಂಹರಿಸಿದನು. ಕಂಸನನ್ನು ವಧಿಸಿ ಆರಳು ಮರಳು ಮುದುಕನಾದ ಉಗ್ರಸೇನ ಅಪಮಾನಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರನ ಸುರಪಾನಮತ್ತರನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ ಇಂಥವನಿಗೆ ಮನ್ನಡಿದೆ ಗೌರವೇಶ್ವರ. ಹಾಗಾದರೆ ನೀವು ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪಾಲಕನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವಾಗಿದ್ದೆ. ಅದಕ್ಕೊಂದು ಉದ್ದೇಶವಿತ್ತು. ಏನು ಆ ಉದ್ದೇಶ ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೇಳು, ಕೃಷ್ಣನಿಗಿಂತ ಅವನ ವಿದ್ಯೋನ್ಮುಖ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಿತ್ತು. ಒಂದು ವೇಳೆ ಕೃಷ್ಣ ಮತ್ತು ಅವನ ಸೈನ್ಯ ನಿನ್ನ ಪಕ್ಷವನ್ನು ವಹಿಸಿದರೆ, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಒಂದೇ ಸಾಕು ಎಂದು ಹೇಳಬೇಕಾಗುತ್ತಿತ್ತು. ಆದರೆ ಆ ಸಮಯದಲ್ಲಿ ಪಾರ್ಥನು ಬಂದು ನಿನ್ನನ್ನು ಪಾರು ಮಾಡಿದನು ಗೌರವೇಶ್ವರ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಕೇವಲ ಅವನ ಮೇಲಿನ ವೈರತ್ವದಿಂದ ಆ ಬಡಪಾಂಡವರನ್ನು ಹಿಂಸಿಸುವುದು ಯಾವ ನ್ಯಾಯ ಮಾವ? ಪಾಪ ಪುಣ್ಯ ದಯಾ ದಾಕ್ಷಿಣ್ಯ, ಪಾಪ ಪುಣ್ಯ ದಯಾ ದಾಕ್ಷಿಣ್ಯ ಇವುಗಳನ್ನೆಲ್ಲ ಕಲಿತೆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ ಮಾವ? ಏಕೆಂದರೆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಿ ಅಲ್ಲವಯ್ಯ. ರಾಜ್ಯವನ್ನು ಪಗಡಿ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕವರಿಗೆ ನಷ್ಟವಾಯಿತು. ಪುನಃ ವರದನ್ನು ಪಡೆಯುವುದೆಂದರೇನು? ಕುರು ವೀರರಿಂದ ಹನುಭಕ್ತಳಾದ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನೆಯ ಅಂಜಡಿಯುವುದು ಉಚಿತವಲ್ಲ ಗೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯವನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇವನಿರುತ್ತೇಕೆ ದೇಹಿ 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 ಎಂದು. ಸರಿಯಾಗಿ ಹೇಳಿದ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವೇ ಅಲ್ಲ ಗೌರವೇಶ್ವರ, ಸಂಧಿಯ ನೆಪದಿಂದ ಪ್ರತಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ. ಗೌರವೇಶ್ವರ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ನಿನ್ನ ಸಲಹೆ ಮಾವ? ಸಮಯ ಬಂದಾಗ ಹೇಳುವೆನು ಗೌರವೇಶ್ವರ. ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಎಂದು ಏನನ್ನೂ ಮಾಡುವುದಿಲ್ಲ. ಮಾವ, ಗೌರವೇಶ್ವರ, ಸಿಗಿ ಬೆಂಗಳಗಳು ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿಸಲು ಚಕ್ರವರ್ತಿಯಾದ ಎಲ್ಲ ಕೆಳಗೆ ಮೊದಲ್ಪಟ್ಟ ಸಿಗಿ ಬೆಂಗಳಗಳು ಪಾಂಡವರ. ಭೀಮನೊಡಲ ಸೀಳುತ್ತ ಅವನ ಕರುಣ ಮಗೆದು ರಕ್ತ ಕುಡಿಯುತ್ತ ಈ ಕಥೆಯ ಬೆಳೆದು ನನಗೆದು ಪಾರ್ಥನ ಎದೆಗೆರು ಬೆಟ್ಟಿ ಆ ದುರುಳ ಭೀಮನೊಡಲ ಸೀಳುತ್ತ ಅವನ ಕರುಣ ಮಗೆದು ರಕ್ತ ಕುಡಿದು ಈ ಕಥೆಯ ಬೆಳೆದು ನನಗೆ ನುಗ್ಗು ಪಾರ್ಥನ ಎದೆಗೆರು ಬೆಟ್ಟಿ ಚಲದಿನಾದರಿದು ಬಲದಿನ ಗೆಲಿದು ಭೈರಿ ಬಲ ಮುರಿದು ಹುಡದಿನಾದೆಲ್ಲ ಗೆಲಿದು ಬಲದಿನ ಬೆರೆದು ಭೈರಿ ಬಲ ಮುರಿದು ಮುಡದಿನ ಬೆರೆದು ಗೆಲ್ಲುವೆ ಜಯಿಸುವೆ ಜಯಿಸುವೆ ಪಡ 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 ನಾನೀಗ ಸಿಗಿ ವಂಶಳದೊಳು ಪಾಂಡವನ ಎಲ್ಲಿ ಹೋದರೆ ನಿಮ್ಮ ಉಳಿಸ ಚಕ್ರವರ್ತಿಯಾದ ಎಲ್ಲ ಕೆಳಗೆ ಮೊದಲ್ಪಟ್ಟ ದುರುಳ ದುಷ್ಟ ದುರ್ತರ ಕುರುಕ್ಷೇತ್ರ
ಸಮರಾಂಗಣದಲ್ಲಿ ಈ ದುರ್ಯೋಧನನ ಸರ್ಪ ಲಾಂಛನದ ಹಾರಾಟ ಆ ಏಳಿ ಪಾಂಡವರ ಆರ್ತನಾದನ ಚೀರಾಟ ನಡೆಯಬಹುದೋಡ ನಡೆ ನಡೆ ಕುರುಕುಲ ಸಾಮ್ರಾಟ, ಮುಗಿಯಿತು ನಿನ್ನ ಹೋರ್ಭಟ. ನಡೆ ನಡೆ ಕುರುಕುಲ ರಣಕಲಿ, ನೀನಾಗುವೆ ಈ ರಣರಂಗದಲ್ಲಿ ಧರಬಲಿ. ಬಂದಿದೆ ನಿನಗೆ ಹಂಚಕಾಲ. ಓರ್ ಗರ್ವ ಬಿರುಗಾಳಿಗೆ ಸೇಡಿನ ಕಾರ್ ಮಾಡುವ ಎಪ್ಪಿಸಿ, ರೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ, ಆರ್ಭಟಿಸುವ ಗುಡುಗು ಸಿಡಿಲಿಗಳೇ ಈ ಧರೆಯನ್ನು ಬಿರಿಯುವಂತೆ ಮಾಡಿ, ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕೋನಿ ಎಂಬ ವಿಷಮ ಮೇಧದ ಮೇಳೆಗೆ ಸಿಕ್ಕಿ ಕೊಚ್ಚಿ ಕೊಚ್ಚಿ ಹೋಗಲಿ. ಏ ಸುಯೋಧನ, ಈ ಶಕೋನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ತಿಳಿದಿರಬೇನು ಮರಳೇ? ಇಲ್ಲವಲ್ಲ ಇಲ್ಲವಲ್ಲ ಇಲ್ಲವಲ್ಲ, ನಾನೇ ಹೇಳುವೆನು ಕೇಳು. ಶಾ ಎಂದರೆ ಶತಜೀವಿಗಳಿಂದ ಕೂಡಿದ, ಕು ಎಂದರೆ ಕುರುವಂಶವನ್ನೇ, ನೀ ಎಂದರೆ ನಿರ್ನಾಮ ಮಾಡುವುದು. ಶತಜೀವಿಗಳಿಂದ ಕೂಡಿದ ಕುರುವಂಶವನ್ನು ನಿರ್ನಾಮ ಮಾಡುವುದೇ ಈ ಶಕೋನಿ ಎಂಬ ಮೂರಕ್ಷರ. ಏ ಸುಯೋಧನ, ಎಂದಿಗೆ ನಿನ್ನ ಅರ್ಧಾಂಗಿಯಾದ ಭಾನುಮತಿಯು ಮಂಡೆ ಗೆದರಿ ಮುಂಡೆಯಾಗಿ ಈ ನಿನ್ನ ಶವದ ಮೇಲೆ ಬಿದ್ದು ಹೊರಳಾಡುವುದನ್ನು ಈ ನನ್ನ ಎರಡು ಕಣ್ಣುಗಳಿಂದ ನೋಡಿದಾಗಲೇ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವಗ ಪಜಯವೋ. ಪಾಂಡವರಿಗೆ ಜಯವೋ, ಕೌರವಗ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿಕೊಂಡೆ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿಕೊಂಡೆ. ದರ್ಪಣ ನೀಡುವೆ ಸೋದರರೇ, ನಮ್ಮದು ಎಂದಿರಿ ನೀವಿಂದು. ದರ್ಪಣ ನೀಡುವೆ ಸೋದರರೇ, ನಮ್ಮದು ಎಂದಿರಿ ನೀವಿಂದು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪವ ನಡಮೆಟ್ಟಿ ಸರಸವನಾಡಲು ಬಯಸುವೆಯ.
ಒಂದೆಡೆ ಬೆಚ್ಚಿ ಸರಸವನಾಡಲು ಬಯಸುವೆಯ ನಿನ್ನ ವಿಲಾಸಕ್ಕೆ ನಾನೆಯ ನಾಡಿ ನಿನ್ನ ವಿನಾಶಕ್ಕೆ ನಾಡಿಯ ನಾಡಿ ಆನಂದವನ ಪೊಂಗುವೆನು ನಿನ್ನ ವಿನಾಶಕ್ಕೆ ನಾಡಿಯ ನಾಡಿ ಆನಂದವನ ಪೊಂಗುವೆನು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಶಕುನಿಗೆ ಪರಮಾನಂದ ಈ ಶಕುನಿಗೆ ಪರಮಾನಂದ ಈ ಶಕುನಿಗೆ ಆನಂದ ಈ ಕುರುಕ್ಷೇತ್ರದಿಂದ ಶ್ಯಾಮಲಕಾಯ ಕೃಷ್ಣ ಶ್ರೀ ರಮಣ ಪರಮಾತ್ಮ ಮೌನೇಂದ್ರನುತ ನಾಮ ಸಂಪೂರ್ಣ ಕಾಮ ಪರಮಾತ್ಮ ಮೌನೇಂದ್ರನುತ ನಾಮ ಸಂಪೂರ್ಣ ಕಾಮ ಮೌನೇಂದ್ರನುತ ನಾಮ ಸಂಪೂರ್ಣ ಕಾಮ ಮೌನೇಂದ್ರನುತ ನಾಮ ಸಂಪೂರ್ಣ ಕಾಮ ಮೌನೇಂದ್ರನುತ ನಾಮ ಸಂಪೂರ್ಣ ಕಾಮ ಮುನಿಕುಲ ಸೋಮ ವಿಧಿಸೂತ ಭೀಮ ಪರಮಾತ್ಮ ಮುನಿಕುಲ ಸೋಮ ವಿಧಿಸೋತ ಭೀಮ ಬಮರಮಣ ಶ್ಯಾಮಲ ಕಾಯ ಕೃಷ್ಣ ಬಮರಮಣ ಪರಮಾತ್ಮ ಪಾಂಡವ ಪಾಲ ಪಾವನ ಲೀಲಾ ಪರಮಾತ್ಮ ಪಾಂಡವ ಪಾಲ ಪಾವನ ಲೀಲಾ ಪಾಂಡವ ಪಾಲ ಪಾವನ ಲೀಲಾ ಶ್ರೀತವ ಪಾಲ ಪಾವನ ಲೀಲಾ ಶ್ರೀತ ಜನ ಪಾಲ ವೇಣುಗೋಪಾಲ ಪರಮಾತ್ಮ ಶ್ರೀತ ಜನ ಪಾಲ ವೇಣುಗೋಪಾಲ ಬಮರಮಣ ಶ್ಯಾಮಲ ಕಾಯ ಕೃಷ್ಣ ಶ್ರೀ ಬಮರಮಣ
ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ಎಂದಿಗೆ ವಿಶೇಷವಾಗುವುದು? ಆ ಪರಮ ಪುರುಷನು ಎಂದಿಗೆ ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನು? ಯಾವ ಮಹಿಮಾಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು? ಯಾರು ಸಕಲಕ್ಕೂ ಕಾರಣಕರ್ತನೋ ದಯಾಮಯನೋ ಆದ ಶ್ರೀಕೃಷ್ಣ ಪರಮಾತ್ಮನು ಈ ದಿನ ದುರ್ಯೋಧನನ ಬಳಿಗೆ ದೂತನಾಗಿ ಬರುವನಂತೆ. ಪರಮಾತ್ಮ ವಾಸುದೇವ, ನಿನ್ನ ದರ್ಶನ ಭಾಗ್ಯವು ಎಂದಿಗೆ ನನಗೆ ಲಭ್ಯವಾಗುವುದು? ಜಪ ತಪ ವ್ರತ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾರಿದಿಯಲ್ಲಿಯೇ ಪವಡಿಸಿರುವೆ. ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೆಲ್ಲ ನೀನೇ ಅನ್ನದಾತನೆಯಾಗಿರುವೆಲ್ಲ ಶ್ರೀಹರಿ. ಹೋಗಲಿ, ಕನಕಾಭರಣಗಳನ್ನು ತೊಡಿಸಿ ಪೂಜಿಸೋಣವೆಂದರೆ ದನ ಕರಿಪಳಾದ ಲಕ್ಷ್ಮೀ ಮಾತೆಗೆ ನೀನು ಪತಿಯಾಗಿರುವೆ. ಇನ್ನು ಯಾವ ಮಾರ್ಗವನ್ನು ಕಾಣದ ಈ ಅನಾಥನಿಗೆ ಇರುವುದು ಒಂದೇ ಆಶಾ ಜ್ಯೋತಿ, ಅದುವೇ ನಿನ್ನಯ ಬಕುತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವೂ ನಿನ್ನ ನಾಮಸ್ಮರಣೆಯಲ್ಲಿಯೇ ಕಾಲ ಕಳೆಯುತ್ತಿರುವ ನಾನು ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಜೀವವನ್ನು ಉದ್ಧರಿಸುವೆನು. ಪರಮಾತ್ಮ ವಾಸುದೇವ, ಇದೋ ತಮಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಕಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಕಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ವಾಸುದೇವ. ರುಕ್ಮಿಣಿ ಲೋಲಾ ವಾದ ಜಮಾಲ. ಪರಮಾತ್ಮ ರುಕ್ಮಿಣಿ ಲೋಲಾ ವಾದ ಜಮಾಲ, ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ. ಪರಮಾತ್ಮ ನೀರಜಲೋಚನ ದರುಶನ ತಾರ, ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆಗಾಲಿಸಿ ಶೌರಿ.
ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಿತ್ತೀಯಾ ತಂದೆ. ನಿನ್ನ ಪಾದ ಧೂಳಿನಿಂದ ಈ ಬಡವನ ಕುಟೀರವು ಪಾವನವಾಯಿತು. ಧನ್ಯನಾದೆನು ವಾಸುದೇವ, ಧನ್ಯನಾದೆನು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ಶ್ರೀರಾಮನನು ಕೋಲ್ವ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದಯರ ರಸ. ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ, ಅಚ್ಯುತಾನಂತ ಗೋವಿಂದ. ನಮಸ್ತೆ 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 ನಮಃ. ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರವ, ಬೆಳಗಿದೆಯ ಮನ ಮಂದಿರವ, ಅರಿಸಿದೆಯ ಅಂಧಕಾರದಿ ಮನವ. ಪರಮಾತ್ಮ ಅರಿಸಿದೆಯ ಅಂಧಕಾರದಿ ಮನವ, ಬೆಳಗಿದೆಯ ಮನ ಮಂದಿರವ. ಪರಮಾತ್ಮ ಪಾಲಗಡಲೊಳ್ಳು ದೇಲೆಯಿಂದಾಡುತ್ತ ಲೋಲದು ಜನನೇ ಬಂದೆಯ ತಂದೆ. ಪರಮಾತ್ಮ ಪಾಲಗಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ತಂದೆ. ಕಡುಶಿಲೆಯಾದ ಈ ಜಡಲ ಕಡಿದು ಕರಿಯ. ಪರಮಾತ್ಮ ಕಡುಶಿಲೆಯಾದ ಈ ಜಡಲ ಕಡಿದು ಕರಿಯ, ಕಡುಶಿಲೆಯಾದ ಈ ಜಡಲ ಕಡಿದು ಕರಿಯ. ಕಡುಶಿಲೆಯಾದ ಈ ಜಡಲ ಕಡಿದು ಕರಿಯ, ಭವ್ಯ ಮೂರುತಿಯ ಮಾಡಿದೆಯ. ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ. ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಮುರಳಲಿ ಧರಿಸಿದೆಯ. ಪರಮಾತ್ಮ ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲಿ ಧರಿಸಿದೆಯ. ಕರಿಯ ಮೊರೆ ಕೇಳಿ ಅರಿಯ ನೀ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಪರಮಾತ್ಮ ಕರಿಯ ಮೊರೆ ಕೇಳಿ ಅರಿಯ ನೀ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಅರಿ ಅನಂತ ಗುಣ ರೂಪನೆ ನಿನ್ನಯ. ಪರಮಾತ್ಮ ಅರಿ ಅನಂತ ಗುಣ ರೂಪನೆ ನಿನ್ನಯ ಚರಣವನ್ನು ಮನದೊಳಗೆ ಸ್ಮರಿಸುವನು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಕೃಷ್ಣ ಕೃಷ್ಣ. ವಿದುರ, ನೀನು ಕೊಂಡಾಡುವುದು ಹಾಗಿರಲಿ,
ಮಾರ್ಗಾಯಸದಿಂದ ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಿ ಧರಿಸಿಕೊಂಡು ಸಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ನಿಮ್ಮ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಲಿ? ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆಯಾ ದೇವಾ? ವಿದುರ, ಪರಮಾತ್ಮ, ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಈ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಇಲ್ಲಿ ತನಕ ಸೆಳೆದುಕೊಂಡು ಬಂದಿತು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಒಡವಿಯೋಳ್ ಭಕ್ತ ಶಿರೋಮಣಿ ನೀನೆ ವಿದುರ. ಒಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಭಕ್ತ ಶಿರೋಮಣಿ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಎತ್ತ ಹೋದರು ಮನ ಈತಲೇ ಬರುವುದು ವಿದುರ. ಎತ್ತ ಹೋದರು ಮನ ಈತಲೇ ಬರುವುದು ಶಕ್ತನೆಂದೆನಿಸಿದ ವಿದುರ. ವಿದುರ, ಶಕ್ತನೆಂದೆನಿಸಿದ ಮಾತ ಸುಯೋಧನ ವಿದುರ. ಶಕ್ತನೆಂದೆನಿಸಿದ ಮಾತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ. ವಿದುರ, ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷಗಳಿಂದಲೂ ಈ ಪರ್ಣಕುಟೀರದಲ್ಲಿ ವಾಸ ಮಾಡುತ್ತಾ ಅನ್ನ ಆಹಾರವನ್ನು ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ಈ ನಿನ್ನ ಭಕ್ತಿಯು ನನಗೆ ತಿಳಿಯದೇ ವಿದುರ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ನನ್ನ ಪ್ರಾಣವೇ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಬೇರೇನು ಇಲ್ಲವಲ್ಲ? ಏನು? ಗೋಮಾತೆಯ ಕ್ಷೀರವೇ ನನಗೆ ಪ್ರಿಯವಾದ ಆಹಾರವೇ ಅದು. ನೋಡು ವಿದುರ, ಹಿಂದೆ ಕುಚೇಲನು ಪ್ರೀತಿಯಿಂದ ತಂದುಕೊಟ್ಟವ ಅವಲಕ್ಕಿಯ ಸಾರವು ಈಗಲೂ ನನ್ನ ಜ್ಞಾಪಕದಲ್ಲಿರುವುದು. ಹಿಂದೆ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆಯ್ದುಕೊಟ್ಟ ಹಣ್ಣುಗಳ ರುಚಿಯು ಈಗಲೂ ನನಗೆ ಸವಿದಂತಿದೆ. ಆದರೆ ನಿನ್ನಲ್ಲಿರುವ ಕ್ಷೀರವು ಇವೆಲ್ಲಕ್ಕಿಂತಲೂ ಮಿಗಿಲಾಗಿರುವುದು. ಎಲ್ಲಿ ಆ ಕ್ಷೀರವನ್ನೇ ಕೊಡು. ಪರಮಾತ್ಮ, ಪರಮಾತ್ಮ, ಇದು ತೆಗೆದುಕೊಳ್ಳಿ. ಎಂತ ಸುಳ್ಳುಗಾರನಯ್ಯ ನೀನು. ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಹಾಲೇ ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ಕುರಿನಾಲಿಗೆಯೂ ನೆನೆಯುವಂತಿಲ್ಲವಲ್ಲ ಸ್ವಾಮಿ? ಏಕೆ ನೆನೆಯುವುದಿಲ್ಲ ವಿದುರ?
ನೋಡುತ್ತಿರೋ. ಪರಮಾತ್ಮ, ಅಲ್ಲಿ ನೋಡು. ನಾನು ಕುಡಿದು ತೃಪ್ತನಾದ ಮೇಲೆ ಕ್ಷೀರವು ಹಸ್ತಿನಾವತಿಯ ರಾಜಬೀದಿಯಲ್ಲಿ ಒಳೆ ಒಳೆಯಾಗಿ ಹೇಗೆ ಎರಿತಿರುವುದು ನೋಡು. ಆಹಾ ಪರಮಾತ್ಮ, ಭಕ್ತ ರಕ್ಷಕನೇ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯ್ವ ಪರಮಾತ್ಮ. ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯ್ವ ಶರಣರ ಬೋರೆವ ಕರುಣಾ ಕರನೆ ಪರಮಾತ್ಮ. ಶರಣರ ಬೋರೆವ ಕರುಣಾ ನಿಧಿಗೆ ನಂಬಿದೆ ನಿನ್ನಯ ಪಾದವನ್ನಯ್ಯ. ನಂಬಿದೆ ನಿನ್ನಯ ಪಾದವನ್ನಯ್ಯ. ತನು ಮನ ಪಾವನವೆಂದು ಹರಿಗೆ ದೊರೆಗೆ ಕೃಪೆ ಮಾಡು ನೀನೆಂದು ಪರಮಾತ್ಮ. ಭಕ್ತ ಶಿರೋಮಣಿ, ತನು ಮನ ಪಾವನವೆಂದು ಹರಿಗೆ ದೊರೆಗೆ ಕೃಪೆ ಮಾಡು ನೀನೆಂದು ಏ ದಿನ ಬಂದು ನಾನದಿಂದು ಏ ದಿನ ಬಂದು ನಾನದಿಂದು ಮಂದಸ್ಮಿತ ಬದನ ರಾಜೀವನು ಪರಮಾತ್ಮ. ಮಂದಸ್ಮಿತ ಬದನ ರಾಜೀವನೋದನ ಕಡಲ ಜಯನ ನಿನ್ನ ಕೃಷ್ಣ 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 ಕಡಲ ಜಯನ ನಿನ್ನ ಹೃದಯ ಮಧ್ಯದಿ ನನ್ನ ಪರಮಾತ್ಮ. ಕಡಲ ಜಯನ ನಿನ್ನ ಹೃದಯ ಮಧ್ಯದಿ ನನ್ನ ನಾಮಾಮೃತವೇ ಆಖೀರ ಪಾನ ಪರಮಾತ್ಮ. ನಿನ್ನ ನಾಮಾಮೃತವೇ ಆಖೀರ ಪಾನ ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ ಪರಮಾತ್ಮ. ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ ಗುಣಾಂತರಂಗನ ಸೃಜನ ಮನೋರಂಜನ ಕಂಡೇ ಬಲು ಮೋದಗುಂಡೆ ಸುಗುಣಾಂತರಂಗನ ಸೃಜನ ಮನೋರಂಜನ ಕಂಡೇ ಬಲು ಮೋದಗುಂಡೆ ಸುಗುಣಾಂತರಂಗನ ಕೃಷ್ಣನ ಮುಕುಂದನ ಮಾಧವನ ಪರಮಾತ್ಮ. ಕ್ಷೀರಸಾಗರ ಶಯನನಾದ ನಿನ್ನ ಮಹಿಮೆಯನ್ನು ಅರಿಯಲು ಪಾಮರನಾದ ನನಗೆ ಎಲ್ಲಿಂದ ತಾನೇ ಸಾಧ್ಯ? ಹಾದಿರಲಿ, ತಾವುಗಳು ಇಲ್ಲಿವರೆಗೂ ದಯಮಾಡಿಸಿದ ಕಾರಣವೇನು ಸ್ವಾಮಿ? ವಿದುರ, ನಾನೀಗ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ದುರ್ಯೋಧನನ ಬಳಿಗೆ ದೂತನಾಗಿ ಬಂದಿರುವೆನು. ಪರಮಾತ್ಮ, ಪಾಂಡವರ ಮಧ್ಯಸ್ಥಿಕೆಯನ್ನು ವಹಿಸಿ ದೂತನಾಗಿ ಬಂದಿರುವ ತಮ್ಮ ಭಾವನೆಯೇನೋ ಶ್ಲಾಘನೀಯವಾದದ್ದೇ ಸರಿ. ಆದರೆ
ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಆಧರಿಸು ದೇವ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವವರ ಸಾಧೆ ಬಡಿಯದೆ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವವರ ಸಾಧೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸಧರ್ಮದೊಳಿರಲು ಅತಿವೆತೆ ಇದ್ದರು ಗುರುನಂದನರು. ಹೃದಯ ಸುತರು ಸಧರ್ಮದೊಳಿರಲು ಅತಿವೆತೆ ಇದ್ದರು ಗುರುನಂದನರು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಕುಟಿಲ ಮತಿಗಳಿಗೆ ಶುಭಬಹುದೇ. ಕುಟಿಲ ಮತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವವರ ಸಾಧೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿಂದರೆವ ಕುರುಕುಲವನ್ನು ದರ್ಶಿಸುವುದೇ. ನಾನೆಂದು ಬಲು ಗರ್ವದಿಂದರೆವ ಕುರುಕುಲವನ್ನು ದರ್ಶಿಸುವುದೇ. ಕೆಳಗೆ ಕೇಸರಿಯ ಒಳಗು ಕೆಂಬೂತ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕಿ ಕೇಸರಿಯ ಒಳಗು ಕೆಂಬೂತ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಂದರನು ಹತಪತನ ಗೈಗೆ ಜಯಂ ಸ್ಥಿರಗೊಳಿವೆ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವವರ ಸಾಧೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ನಿನಗೆ ತಿಳಿಯದ ವಿಷಯವೇನಿದೆ? ನಾನೀಗ ನನ್ನ ಸೋದರತ್ತಿಯಾದ ಕುಂತಿ ದೇವಿಗೆ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸಿ ದುರ್ಯೋಧನನ ರಾಜ್ಯಸಭೆಗೆ ಬರುವೆನು. ನೀನು ಅಲ್ಲಿಗೆ ಬರುವಿಯಾದರೆ ಎಂದೂ ನೋಡದ ಒಂದು ವಿಚಿತ್ರವನ್ನು ಅಲ್ಲಿ ನೋಡುವಿಯಂತೆ. ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ, ಹಾಗೆ ನೀನು ಬರುವಾಗ ನಿನ್ನ ಬಳಿ ಇರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಆಹಾ ಪರಮಾತ್ಮ, ತಮ್ಮ ಆಜ್ಞೆಯನ್ನು ಪರಿಪಾಲಿಸುವುದಕ್ಕಿಂತ ಬೇರಾವ ಸಂತೋಷ ಉಂಟೆ ಗಿರಿಧಾರಿ? ನಿನ್ನ ಮಾಯಾ ನಾಟಕವನ್ನು ಬಲ್ಲವರಾರು ಮುರಹರಿ. ಜಗದ ಜೀವನದ ನೀನೇ ಆಡಿಸಿ ಕುಣಿಸೆ, ಆಡಿಸಿ ಕುಣಿಸೆ, ಮಾಯೆಯ ಕವಿಸೆ, ಆಡಿಸಿ ಕುಣಿಸೆ, ಮಾಯೆಯ ಕವಿಸೆ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ಗೋಚರನೆ ನಿರ್ಮಲ ನಿನ್ನ ಪರಮಾತ್ಮ, ನಿಗಮ ಗೋಚರನೆ ನಿರ್ಮಲ ನಿನ್ನ ಬಲ್ಲವರಿಲ್ಲ ಜಗದ ಜೀವರೋಳು. ಪರಮಾತ್ಮ, ಬಲ್ಲವರಿಲ್ಲ ಜಗದ ಜೀವ
ಪರಿಪಾಲಿಸು ಪರಮಾತ್ಮ ಭಕ್ತ ಶಿರೋಮಣಿ ಪವರೋ